ಅಳವಿ ಲಡ್ಡು ಮಾಡಲು 1 ಕಪ್ಪು ಅಳವಿ ಬೀಜಗಳನ್ನು ನೆನೆಸಲು ಇಡಬೇಕು. ಒಂದು ರಾತ್ರಿ ನೆನೆಸಲು ಇಟ್ಟಿದ್ದೆ. 6-7 ಗಂಟೆ ಕೂಡ ನೆನೆಸಬಹುದು. ನೀರು ಹಾಕಿ ಒಂದು ರಾತ್ರಿ ಇಡುವುದು. ಅಳವಿ ಬೀಜ ಕೆಂಪು ಬಣ್ಣದ್ದು ಚಿಕ್ಕದಾಗಿ ಇರುತ್ತವೆ. ಈ ಬೀಜಗಳಲ್ಲಿ ಫೈಬರ್ ಅಂಶ ತುಂಬಾ ಇದೆ. ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯ ಮದ್ದು. ಬೌಲು ಚಿಕ್ಕದಾಗಿತ್ತು, ಅದಕ್ಕೆ ದೊಡ್ಡ ಬೌಲಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಜಾಸ್ತಿನೇ ಹಾಕಿ. ನೀರು ಜಾಸ್ತಿ ಹಾಕಿದರೆ ಇದು ಚೆನ್ನಾಗಿ ಜಾಸ್ತಿ ಉಬ್ಬುತ್ತದೆ. ನೋಡಿ, ಒಂದು ರಾತ್ರಿ ಆದಮೇಲೆ ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ. ಈಗ ಇದರ ಅಳತೆ ಮಾಡೋಣ. ಈ ಬೌಲಿಗೆ ನಾನು ಹಾಕ್ತಾಯಿದ್ದೀನಿ. ಈ ಬೌಲಿಂದ 1 ಬೌಲು ಆಗಿದೆ. ಸೊ ಅದೇ ಪ್ರಮಾಣದಲ್ಲಿ ಬೆಲ್ಲವನ್ನು ತೆಗೆದುಕೊಳ್ಬೇಕು. ಈ ಬೌಲಲ್ಲಿ ಎಷ್ಟಾಗುತ್ತದೋ ಅಷ್ಟು ಬೆಲ್ಲ. ಇದು 1 ಬೌಲ್ ಆಗಿದೆ. ಅದೇ ಬೌಲ್ನಲ್ಲಿ 1 ಬೌಲಷ್ಟು ಬೆಲ್ಲ ತೆಗೆದುಕೊಳ್ಳುವುದು. ಈಗ ಬೆಲ್ಲವನ್ನು ಹೆಚ್ಚಿಕೊಳ್ತಾ ಇದ್ದೀನಿ. ಈ ಬೀಜಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಚೆನ್ನಾಗಿದೆ. ಮೂಳೆಗಳು ಗಟ್ಟಿಯಾಗಿರಲು ಸಹಾಯ ಮಾಡುತ್ತದೆ. ಮೈಕೈ ನೋವು, ಸೊಂಟ ನೋವು ಮಾಯವಾಗುತ್ತದೆ. ಬಾಣಂತಿಯರ ಎದೆಹಾಲು ಹೆಚ್ಚಿಸುವ ಗುಣವನ್ನು ಹೊಂದಿದೆ. ಮಲಬದ್ಧತೆಯನ್ನು ನಿವಾರಿಸುತ್ತದೆ. ಅತಿಸಾರ ನಿವಾರಣೆಯಾಗುತ್ತದೆ. ಕಾವಲಿಗೆ 2 ಚಮಚ ತುಪ್ಪವನ್ನು ಹಾಕಿ ಕರಗಿಸಿಕೊಳ್ಳಿ. ಈಗ ಬೆಲ್ಲವನ್ನು ಸೇರಿಸಿ ಕರಗಿಸಬೇಕು. ನೋಡಿ, ಬೆಲ್ಲ ಚೆನ್ನಾಗಿ ಕರಗುತ್ತಾ ಬಂದಿದೆ. ಈ ಲಡ್ಡು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೂಳೆಗಳು ಗಟ್ಟಿಯಾಗುತ್ತವೆ. ಇದರಲ್ಲಿ ಐರನ್ ರಿಚ್ ಆಗಿದೆ. ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಚೆನ್ನಾಗಿರ್ತದೆ. ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಚೆನ್ನಾಗಿ ಇರ್ತದೆ. ರಕ್ತಹೀನತೆ ಕಡಿಮೆಯಾಗುತ್ತದೆ. ಬಾಣಂತಿಯರ ಎದೆಹಾಲು ಹೆಚ್ಚಿಸುವ ಗುಣವನ್ನು ಹೊಂದಿದೆ. ಮಲಬದ್ಧತೆಯ ಸಮಸ್ಯೆಯನ್ನು ನಿವಾರಿಸುತ್ತದೆ. ಇದರಲ್ಲಿ ರಕ್ತ ವೃದ್ಧಿ ಮಾಡುವ ಗುಣ ಇದೆ. ಇದು ಚೆನ್ನಾಗಿ ಕರಗಿದೆ. ಈಗ ಅಳವಿ ಬೀಜಗಳನ್ನು ಸೇರಿಸಬೇಕು. ಅಳವಿ ಬೀಜಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮತ್ತು ಚೆನ್ನಾಗಿ ಬೇಯಿಸಬೇಕು. ಅಳವಿ ಬೀಜದ ನೀರಿನ ಅಂಶ ಎಲ್ಲ ಕಡಿಮೆ ಹಾಕಬೇಕು. ಕೈ ಆಡಿಸುತ್ತಾ ಇರಬೇಕು. ಈ ಬೀಜಗಳು ದೇಹದ ತೂಕವನ್ನು ಕಡಿಮೆ ಮಾಡುತ್ತವೆ. ಇವುಗಳಲ್ಲಿ ಫೈಬರ್ ಅಂಶ ತುಂಬ ಇದೆ. ಐರನ್ ಅಂಶ ಇದೆ, ವಿಟಮಿನ್ ಸಿ ಇದೆ, ಫಾಲಿಕ್ ಆ್ಯಸಿಡ್ ಇದೆ, ಕ್ಯಾಲ್ಸಿಯಂ ಇದೆ, ಮ್ಯಾಗ್ನೀಷಿಯಂ ಮತ್ತು ಪ್ರೋಟೀನ್ ಕೂಡ ಇದರಲ್ಲಿ ಬರ್ತಾ ಇದೆ. ನೋಡಿ, ಇದು ದಪ್ಪ ಆಗ್ತಾ ಹೋಗುತ್ತದೆ. ನೋಡಿ, ದಪ್ಪ ಆಗ್ತಾ ಬಂದಿದೆ.
ನೀರಿನ ಅಂಶ ಎಲ್ಲ ಇಂಗಿ ಒಳ್ಳೆ ಹದಕ್ಕೆ ಬರಬೇಕು. ಈಗ ಕಾಯಿ ತುರಿಯನ್ನು ಸೇರಿಸಬೇಕು. ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಬೇಕು. ಬಾದಾಮಿ, ಕ್ಯಾಶ್ಯೂ ಸೇರಿಸಬೇಕು. ಕಾಯಿ ತುರಿ ಸೇರಿಸ್ಬೋದು. ನಾನು ಕಾಯಿ ಪುಡಿಯನ್ನು ಸೇರಿಸಿದ್ದೇನೆ, ಏಕೆಂದರೆ ನನ್ನ ಹತ್ರ ಕಾಯಿ ಇರಲಿಲ್ಲ. ರೆಡಿಮೇಡ್ ಕಾಯಿ ಪುಡಿಯನ್ನು ಸೇರಿಸಿದ್ದೀನಿ. ಮತ್ತು ಚೆನ್ನಾಗಿ ಬೇಯಿಸಬೇಕು. ನೀರಿನ ಅಂಶ ಎಲ್ಲ ಇಂಗಿ ಅಳವಿ ಬೀಜ ಸ್ವಲ್ಪ ಚಟಪಟ ಅನ್ನುವಾಗ ಮುಗಿಯುತ್ತದೆ. ಮತ್ತು ಸ್ವಲ್ಪ ತೆಂಗಿನ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ದಪ್ಪ ಆಗ್ತಾ ಬರಬೇಕು, ಒಳ್ಳೆ ಹದ ಬರಬೇಕು. ಈಗ ಸ್ವಲ್ಪ ಜಾಯಿ ಕಾಯಿ ಪುಡಿಯನ್ನು ಸೇರಿಸಿದ್ದೀನಿ. ಈ ಲಡ್ಡುಗಳು 1 ತಿಂಗಳು ಹೊರಗಡೆ ಇಡಬಹುದು, ಹಾಳಾಗುವುದಿಲ್ಲ. ಹಾಗೆ ಫ್ರಿಜ್ನಲ್ಲಿಟ್ಟರೆ ತುಂಬ ಒಳ್ಳೆಯದು. ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ತೊಳೆತಾಗಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಬಣ್ಣ ನೋಡಿ ಎಷ್ಟು ಸುಂದರವಾಗಿದೆ. ಇನ್ನೂ ಸ್ವಲ್ಪ ಆಗಬೇಕು. ಈ ಥರ ಎಲ್ಲ ಸೈಡ್ ಬಿಡಬೇಕು. ಮಕ್ಕಳಿಗೆ ಅತಿ ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು. ಒಂದು 8-10 ಕಾಳುಗಳಷ್ಟು ಹಾಲಿನಲ್ಲಿ ಹಾಕಿ ಕೊಟ್ಟರೆ ರಾತ್ರಿ ಮಲಗುವ ಮುನ್ನ ಇಡೀ ದಿನ ಅವರು ಏಕಾಗ್ರತೆಯಿಂದ ಮತ್ತು ಉಲ್ಲಾಸದಿಂದ ಇರುತ್ತಾರೆ ಮಕ್ಕಳು. ಇದು ಚರ್ಮಕ್ಕೆ ಕಾಂತಿಯನ್ನು ಕೊಡುತ್ತದೆ. ಈ ಲಡ್ಡುಗಳನ್ನು 1 ತಿಂಗಳವರೆಗೆ ಆರಾಮಾಗಿ ಹೊರಗಡೆ ಇಡಬಹುದು, ಫ್ರಿಜ್ನಲ್ಲಿ ಕೂಡ ಇಡ್ಬೋದು. ಮತ್ತೆ 1 ಚಮಚ ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಇದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚರ್ಮದ ಕಾಂತಿಯ ಜೊತೆಗೆ ಉದುರಿದ ತಲೆ ಕೂದಲು ಕೂಡ ಇದನ್ನು ಬಳಸಿದರೆ ಬೆಳೆಯುತ್ತವೆ. ಆಹಾ, ಎಂಥ ಘಮ ಚೆನ್ನಾಗಿ ಬರ್ತಾ ಇದೆ ನೋಡಿ. ಈಗ ಇಷ್ಟು ಆದರೆ ಸಾಕಾಗ್ತದೆ. ಉಂಡೆ ಕಟ್ಟಬೇಕು ಆಮೇಲೆ. ದಿನಕ್ಕೆ 1 ಉಂಡೆ ಮಾತ್ರ ಬಳಸಿ.
ಈಗ ಇದು ರೆಡಿಯಾಗಿದೆ. ಇದನ್ನು ಉರಿ ಆರಿಸ್ಕೋಬೇಕು. ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಉಂಡೆ ಕಟ್ಕೋಬೇಕು. ಈಗ ಒಂದು ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಈಗ ಉಂಡೆಗಳನ್ನು ಕಟ್ಟಿ ಈ ಥರ ನೋಡಿದ್ರಲ್ಲ ಎಷ್ಟು ಸುಲಭ. ಅಳಿವಿ ಲಡ್ಡು ಮಾಡುವುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಎಷ್ಟು ಸುಲಭ ಅಂತ ಉಂಡೆ ಕಟ್ಟಲಿಕ್ಕೆ ಆಗ್ತಾಯಿದೆ. ಈ ಥರ ಎಲ್ಲ ಉಂಡೆಗಳನ್ನು ಕಟ್ಕೊಳ್ಬೇಕು. ತಣ್ಣಗಾದ ಮೇಲೆ ಫ್ರಿಜ್ನಲ್ಲಿ ಇಡ್ಬೋದು, ಹೊರಗಡೆ ಕೂಡ ಇಡ್ಬೋದು. ದಿನಕ್ಕೆ ಒಂದು ಲಡ್ಡು ತಿಂದರೆ ಆರೋಗ್ಯ ಚೆನ್ನಾಗಿರ್ತದೆ. ಚಳಿಗಾಲದಲ್ಲಿ ಈ ಲಡ್ಡುಗಳು ತುಂಬ ಒಳ್ಳೆಯದು. ಆವಾಗ ಉಂಡೆಗಳನ್ನು ಮಾಡಿ ತಿನ್ನುತ್ತಾ ಇರಿ. ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳಿ. ಆರೋಗ್ಯದಿಂದ ಇರಿ. ನೋಡಿ ಎಷ್ಟು ಸುಂದರವಾದ ಲಡ್ಡುಗಳು ತಯಾರಾಗಿವೆ. ಲಡ್ಡುಗಳ ಜೊತೆಗೆ ಎಲ್ಲರಿಗೂ ವಂದನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.